ಓ ನಮ ಶಿವಾಯ. ಯಲ್ಲಮ್ಮ ದೇವಿ ದೇವಸ್ಥಾನ ಇಟಗಾರ್ ಇದೇನ ಬರ್ತಪ್ಪ ಅಂದ್ರೆ ಕನಗಾಪುರ ದಾಟ್ ಅక్కడ ಮುಂದೆ ಬರ್ತದೆ ರೀ. ಮಂಗಳವಾರ ಶುಕ್ರವಾರ ಅಂತೂ ಇಲ್ಲಿ ಕಾಲಿಡಕ್ಕೆ ಜಾಗ ಇರಂಗಿಲ್ಲ ನೋಡ್ರಿ. ಯಾಕಂದ್ರೆ ಜನ ಜಾತ್ರೆ ಇರ್ತದೆ ರೀ. ಯಾವುದು ಅಂತ ಸ್ಥಳ ಹೇಳಿದ್ರೆ ಯಾಕೆ ಇಲ್ಲಿ ಬರ್ತಾರೆ ಅಂತ ಹೇಳಿದ್ರೆ ಹೇಳ್ತೀನಿ ಕೇಳಿ. ಇದು ಇಟಗ ಒಳಗೆ ಇರುವಂಥ ರೇಣುಕ ಯಲ್ಲಮ್ಮ ದೇವಿ ದೇವಸ್ಥಾನ. ಪ್ರತಿ ಶುಕ್ರವಾರ ಮಂಗಳವಾರ ಇಲ್ಲಿ ಬಹಳಷ್ಟು ಮಂದಿ ಬಂದು ದೇವರ ಎಲ್ಲ ಮಾಡ್ತಾರೆ ಮತ್ತು ಇನ್ನಷ್ಟು ನೈವೇದ್ಯ ಕೊಡೋ ಸಲುವಾಗಿ ಅಂತ ಹೇಳಿ ಬರ್ತಾರೆ. ನೈವೇದ್ಯ ಯಾಕೆ ಕೊಡ್ತಾರೆ ಅಂತ ಹೇಳಿದ್ರೆ ಈಗ ಗೊಬ್ಬರ ಆಗಲಿ ಗಣಜಲ್ ಆಗಲಿ ಯಾವುದೇ ಹಾಸ್ಪಿಟಲ್ ತೋರಿಸ್ಕೊಂಡ್ರು ಕೂಡ ನಮ್ಮ ಪರಂಪರೆ ಒಳಗೆ ಏನು ಮಾಡ್ತಾರೆ, ಹೆಣ್ಣು ದೇವರ ಹೋಗಿ ನೈವೇದ್ಯ ಕೊಟ್ಟು ಬರ್ತಾರೆ. ಅದು ನಿಮಗೆ ಗೊತ್ತದನೋ ಇಲ್ಲೋ ಗೊತ್ತಿಲ್ಲ ರೀ. ಆದರೆ ಹಿರಿಯರಿಗೆ ಅದು ಗೊತ್ತಿರ್ತದೆ. ಈಗ ಬಹಳಷ್ಟು ಮಂದಿ ಗಲ್ಲದ ಮೇಲೆ ತದ್ದು ಅಂತ ಹೇಳಿ ಆಗ್ತವ, ಹುಣ್ಣುಗಳು ಆಗ್ತವ, ತುರ್ಕಿ ಆಗ್ತವ. ಆ ರೀತಿ ಇದ್ದವರು ಇಲ್ಲಿ ಬಂದು ಏನು ಮಾಡ್ತಾರೆ, ಜನವರಿ ತಿಂಗಳದಾಗ ಜಾತ್ರೆ ಆಗ್ತದ. 319 ತಲೆ ಜನವರಿ ತಿಂಗಳ ಜಾತ್ರೆ ಆಗ್ತದೆ. 319 ತಲೆ ಹೋಗ್ಯಾವ. ಎಷ್ಟು ಹೋಗ್ಯಾವ ಅಂತ ಗೊತ್ತಿಲ್ಲ ರೀ. ಭಾಳಷ್ಟು ಹಿಂದಕ್ಕಿಂದ ಗುಡಿ ಇತಿಹಾಸ ಅದ ರೀ. ಏನಿಲ್ಲ ಅಂತಂದ್ರೂ 2 ಲಕ್ಷ ಜನ ಬರ್ತದ ಜಾತ್ರೆದಾಗ. ಮಂಗಳವಾರ ಶುಕ್ರವಾರ ಜನ ಅಂತೂ ಅಷ್ಟು ಬರ್ತದ. ಇಲ್ಲಿನ ಹಿರಿಯರು ಹೇಳಿದ್ರು ನಮಗೆ. ಈಗ ಭಾಳಷ್ಟು ಮಂದಿ ಗಲ್ಲದ ಮೇಲೆ ತದ್ದಂತ ಹೇಳಿ ಆಗ್ತವ, ಹುಣ್ಣುಗಳು ಆಗ್ತವ, ತುರ್ಕಿ ಆಗ್ತವ. ಈ ರೀತಿ ಆದವ್ರು ಇಲ್ಲಿ ಬಂದು ಏನು ಮಾಡ್ತಾರೆ, ಈ ಸ್ಥಳದ ಒಳಗೆ ಇರುವಂಥ ಬಾವಿ ಒಳಗೆ ನೀರು ತಗೊಂಡು ಗುಡಿ ಬಾಜು ಇರುವಂಥ ಬೇನುಗಡದು ಒಳಗೆ ತಪ್ಪಲು ಕಡ್ಕೊಂಡು ಅರ್ಧ ಹಚ್ಕೊಂಡ್ರೆ ಕಡಿಮೆ ಆಗ್ತದೆ ಅಂತ ಹೇಳಲಾಗ್ತದೆ. ಬೇನುಗಡದ ತಪ್ಪಲ ಅಂತ ಇಂಥ ಔಷಧಿ ಕೆಲಸ ಇದ್ದೇ ಇರ್ತದ. ಅದರ ದೇವಿ ಆಶೀರ್ವಾದ ಕೂಡ ಅದರ ಜೊತೆ ಇರ್ತದ ಅಂತ ಹೇಳಿ ಒಂದು ನಂಬಿಕೆ ಈ ಊರ ಒಳಗೆ ಮಾಡಿಕೊಂಡು ಹೊಂಟ್ರ. ಇದೇನು ನೋಡತ್ರಲ್ಲ, ಇಲ್ಲಿ ತೋರಿಸ್ತಾರೆ. ಹಿಂದಕ್ಕೆ ದೇವಿ ಆಭರಣ ಕಳು ಮಾಡ್ಕೊಂಡು ಬಂದ ವ್ಯಕ್ತಿ ಕಳ್ಳ ಕೊಡ್ಕೊಂಡು ಬಂದವ. ದೇವಿ ಶಾಪ ಕೊಟ್ಟು ಅವ ಮನುಷ್ಯನೇ ಕಲ್ಲಾಗಿ ಶಾಪ ಕಲ್ಲಾಗ್ಯದ ಮನುಷ್ಯನೇ. ಇಲ್ಲಿ ಹಿರಿಯರು ನಮಗೆ ಹೇಳಿದ್ರು ರೀ. ಶರಣಾರ್ಥಿ.